ಕೊಟ್ಟದೆಲ್ಲ ಮಾಡ್ತಾವ. ಮುಂದಿನ ದಿನಗಳಲ್ಲಿ ನಾವು ಆತರ ಮಾಡೋಣ ಅಂತ ಹೇಳಿ ಅಲ್ಲಿ ನಮ್ಮ ಶಾಲೆಯಲ್ಲಿ ಹೇಳಿದ್ರು. ಬೇಸಿಗೆ ರಜೆಯಲ್ಲಿ ಮತ್ತೆ ಬಿಸಿಯೂಟ ಏನಾದ್ರು ಪ್ರಾರಂಭ ಆದ್ರೆ ಹುಡುಗರು ಬರ್ತಿರ್ತಾವಲ್ಲ, ಅವಾಗ ಮಕ್ಕಳ ಜೊತೆ ಕೂತ್ಕೊಂಡು ಇಡೀ ದಿನ ಅವರಿಗೆ ಕಲೆ, ಚಿತ್ರಕಲೆ, ಹಾಡು, ಸಂಗೀತ ಮತ್ತೆ ಈ ಸಾಹಿತ್ಯ, ಸಣ್ಣ ಸಣ್ಣ ಕವನ ಬರೆಯೋದನ್ನ ಮಾಡೋಣ, ಮುಂದೆ ಒಂದು ದಿನ ಪೂರ್ತಿ ಮಾಡೋಣ ಅಂತೇಳಿ ಅವರು ಆಸೆ ವ್ಯಕ್ತಪಡಿಸಿದ್ದಾರೆ. ಅವರು ನಿಮ್ ಶಾಲೆಗಾಗಿ ಬಹಳಷ್ಟು ಪ್ರೀತಿಯಿಂದ ಒಂದು 2000 ಮೌಲ್ಯದ ಪುಸ್ತಕಗಳನ್ನ ತಂದಿದ್ದಾರೆ. ಹಂಗೆ ಬರ್ತಾ ಇರ್ತಾರೆ. ಅವರು ಖರ್ಚು ಮಾಡೋದು ಮಕ್ಕಳಿಗೆ ಶಾಲೆಗಾಗಿನೇ ಎಷ್ಟು ಖರ್ಚು ಮಾಡ್ತಾರೋ ಲೆಕ್ಕನೇ ಇಲ್ಲ. 6-7 ವರ್ಷದಿಂದ ನೋಡ್ತಾನೆ ಬಂದಿದ್ದೀವಿ. ಅಷ್ಟೊಂದು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಅವರು ಮಾತುಗಳಲ್ಲಿ ಮಾತಾಡ್ತಾರೆ. ನನ್ನನ್ನು ಈ ಶಾಲೆಗೆ ಕರೆಸಿ ಒಂದಷ್ಟು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಶ್ರೀಶೈಲ್ ಸರ್, ರವಿ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಅವರಿಬ್ರು ಎಷ್ಟು ಸಾಕು ಅಂತಂದ್ರೆ, ನಾನು ಅವ್ರಿಗಿಂತ ಒಂದು 2 ವರ್ಷ ಸಣ್ಣವನು ಇರ್ಬೋದು, ಆದ್ರೆ ಅವ್ರ ಶ್ರೀಶೈಲ್ ಸರ್ ಮಾರ್ಗದರ್ಶಕ ಅಂತ ಅಂದ್ರೆ ದೊಡ್ಡವರಾಗಿ ನಮ್ಮ ಸಣ್ಣವರಿಗೆ ಅನ್ನಬಾರ್ದು. ಅವರೆಲ್ಲ ಸೀನಿಯರ್ಸ್. ನಮ್ಗೆ ನೋಡಿದ್ರೆ ಬಹಳಷ್ಟು ಶಾಲೆ ಬಗ್ಗೆ, ಊರಿನ ಬಗ್ಗೆ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಇಬ್ರು. ನಾನು ಬಂದಾಗಿಂದ ನೋಡ್ತೀನಿ, ಅವ್ರನ್ನ ಜಾಯಿನ್ ಮಾಡಿಸಿದ್ದೆ, ನಾನು ಕರ್ಕೊಂಡ್ಬಂದು ಚೆನ್ನಾಗಿತ್ತು ಅಲ್ಲಿ ರಾಯಚೂರಾಗ. ಇಬ್ರು ನಾನೊಂದು ಶಾಲೆ ತಗೊಂಡೆ, ಅವರು ಐತೆ ನನ್ನೂರೇ ಕನ್ನಡ ಬೇರೆ ಇಲ್ಲ, ನೈದು ಬೇರೆ ಇಲ್ಲ ಅಂತ ಕರ್ಕೊಂಡ್ಬಂದ್ವಿ. ನೀವೆಲ್ಲ ಸಾಥ್ ಕೊಡ್ರಿ. ಶಾಲೆ ಚಂದ ಮಾಡ್ತಾರೆ. ಶಾಲೆಗಿಂತ ಹೆಚ್ಚು ಮಕ್ಕಳನ್ನ ಬಹಳಷ್ಟು ಪ್ರೀತಿಸ್ತಾರ ಅವ್ರು ಮಕ್ಕಳು ಅಂತಿರ್ತಾರ. ನೀವೆಲ್ಲ ಸಹಕಾರ ಇದ್ರೆ ಈಗಾಗಲೇ ನೋಡಿರಿ 1 ವರ್ಷದಲ್ಲಿ ಏನ್ ಬದಲಾವಣೆ ಆಯ್ತು ಅಂತ. ಇನ್ನಷ್ಟು ವರ್ಷಗಳು ಅವ್ರಲ್ಲಿ ಇಲ್ಲಿ ನೀವೆಲ್ಲ ಸಾಥ್ ಕೊಟ್ರೆ ಅವ್ರು ಏನು ಬೇರೆ ದೂರ ಏನಲ್ಲ, ಇಲ್ಲೇ ಅವ್ರು ಒಂದು ತಾಸಿ ತಮ್ಮ ಊರಿಗೆ ಬರ್ತಾರೆ. ಊರಿಗೆ ಹೋಗ್ಬೇಕು ಅನ್ನೋದು ತಲೆಗಿಲ್ಲ ಅವ್ರಿಗೆ. ಇಲ್ಲೇ ಇದ್ದು ಶಾಲೆ ಮಕ್ಕಳು ಅಂತ ಹೇಳಿ ಮಕ್ಕಳ ಬಗ್ಗೆ ಬಹಳ ಕಾಳಜಿ ಮಾಡಿ ಓದೋದು ಬರೆಯೋದನ್ನ ಕಲಿಸ್ತಾರೆ. ಬಹಳಷ್ಟು ಬದಲಾವಣೆ ಆಗಿ ನಾನೇನು ಹೇಳೋದು ಬೇಕಾಗಿಲ್ಲ ನಿಮ್ಗೆ. ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನೀವೆಲ್ಲ ಸಾಥ್ ಕೊಟ್ರಿ ಅಂತೇಳಿ ನಾನು ಊರಿನವನಾಗಿ ನೀವೆಲ್ಲ ಕೇಳ್ತಾ 2 ಮಾತುಗಳು ಮುಗಿಸ್ತೇನೆ.